ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವೀಡಿಯೋಸ್ನಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳು, ಎಂಥದ್ದೇ ಸಮಸ್ಯೆ ಇದ್ದಲ್ಲಿ ಅದಕ್ಕೆ ನಾವು ಯಾವ ರೀತಿ ಪರಿಹಾರಗಳನ್ನ ಸರಳ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ರಿಯಲ್ ಎಸ್ಟೇಟು ಭೂಮಿ ವ್ಯಾಪಾರ ಮಾಡುವಂಥವ್ರಿಗೆ ಅಕ್ಷಯ ವೃಕ್ಷ ಯಾವ ರೀತಿ ಸಹಾಯ ಮಾಡುತ್ತೆ? ಯಾಕಂದರೆ ಕಳೆದ ಒಂದು ಸಂಚಿಕೆಯಲ್ಲಿ ಅದರಲ್ಲಿರುವಂಥ ಬೀಜಾಕ್ಷರಗಳಾಗಿರ್ಬೋದು, ಮಂತ್ರಾಕ್ಷರಗಳ ಕುರಿತಾಗಿ ತಿಳಿಸಿದ್ರಿ. ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಉಪಯೋಗ ಆಗಲಿ ಅಂತ ಇವತ್ತು ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ. ರಿಯಲ್ ಎಸ್ಟೇಟ್ ಭೂಮಿ ವ್ಯಾಪಾರದವರಿಗೆ ಈ ಅಕ್ಷಯ ವೃಕ್ಷ ಹೇಗೆ ಸಹಾಯ ಮಾಡುತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಕ್ಷಯ ವೃಕ್ಷ ಅವರ ಬೇಡಿದ ಅಕ್ಷಯ ಫಲಗಳನ್ನು ಕೊಡುವಂಥದ್ದು. ಅಂಥ ಅಕ್ಷಯ ಫಲ ಏನಿದೆಯೋ ಅದನ್ನು ತೆಗೆದುಕೊಳ್ಬೇಕಾದ್ರೆ ನಾವುಗಳು ಏನು ಯೋಚನಾ ಲಹರಿಯ ತರಂಗದಲ್ಲಿ ಬರ್ತಕ್ಕಂತಹದ್ದು ಪೃಥ್ವಿ, ಅಪ್, ತೇಜೋ, ವಾಯುವಾಕಾಶಗಳು, ಪಂಚಭೂತಗಳನ್ನು ಯಾಕೆ ಹೇಳ್ತಿರ್ತೀನಿ ಅಂತಂದರೆ ಅದಿರ್ತಕ್ಕಂತಹದ್ದೇ ಪಂಚಾಯತನ. ಅದಾದ್ದರಿಂದ ಏನು ಯಾರ ಮನೆಗೆ ಅದು ಹೋಗಿದೆಯೋ ಬಹುಶಃ ನಾನು ಆವಾಗ ಒಂದು ಸ್ಮರಣೆ ಮಾಡೋದಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರವೂ ಕೂಡ ಇರುತ್ತೆ. ಅದು ಈಗ ನೀವು ಚಿದಂಬರಂ ಕೇಳಿದ್ದೀರಿ. ಚಿದಂಬರಂ ಯಾವತ್ತಾದರೂ ಆ ಪ್ರಶ್ನೆ ತಗೊಳ್ಳಿ ನೀವು. ಚಿದಂಬರ ರಹಸ್ಯ ಅಂತಾರಲ್ಲ, ಎಂಥದ್ದು? ಹಾಗೆ ಆ ಚಿದಂಬರಮಗೆ ಸಂಬಂಧಪಟ್ಟ ಆಕಾಶಲಿಂಗವೂ, ಇನ್ನು ಕಾಂಚೀಪುರಮಗೆ ಸಂಬಂಧಪಟ್ಟ ಪೃಥ್ವಿ ಲಿಂಗವು, ಇನ್ನು ಜಂಬುಕೇಶ್ವರ ಸಂಬಂಧಪಟ್ಟ ಜಲಲಿಂಗವು, ಇನ್ನು ಅರುಣಾಚಲಂ ಸಂಬಂಧಪಟ್ಟಾಗಿರ್ತಕ್ಕಂತಹ ಅಗ್ನಿಲಿಂಗವು, ಕಾಳಹಸ್ತಿಗೆ ಸಂಬಂಧಪಟ್ಟ ವಾಯುಲಿಂಗವು, ಇವು ನೀವು ಪ್ರತಿನಿತ್ಯ ನಿಮ್ಮ ಸ್ಮರಣೆಯ ಸ್ಫುಟಕ್ಕೆ ಬರಬೇಕು. ಪ್ರತಿನಿತ್ಯ ಬರಬೇಕು. ನಾನು ಅದನ್ನೇ ಮಾಡುತ್ತೇನೆ. ಅಯ್ಯ, ನಿನಗೆ ಸಂಬಂಧಪಟ್ಟದ್ದು ಏನಿತ್ತೋ ಅದರ ಬೀಜಾಕ್ಷವನ್ನು ಅದರಲ್ಲಿ ಅಡಕ ಮಾಡಿದ್ದೇನೆ. ಯಾರ ಮನೆಗೆ ಅದು ಹೋಗುತ್ತೋ, ಬಹುಶಃ ಯಾವ ಭಾಗ್ಯಗಳು, ಯಾವ ಕೋರಿಕೆಗಳು ನಿನ್ನ ಮುಂದಿಡುತ್ತಾರೋ ಅವರಿಗೆ ನಿನ್ನ ಕಟಾಕ್ಷಿ ಬರಬೇಕು. ಈಗ ಭೂಮಿ ವ್ಯಾಪಾರ ಮಾತ್ರ ನಾನು ಕೇಳ್ತಾ ಇದ್ದೆ. ಹಾಗೆ ಎಲ್ಲರೂ ಕೂಡ ಕೆಲವರು ಈ ಕಾಂಚೀಪುರಂ ಹೋಗ್ತಾರೆ. ಆ ಕಾಂಚೀಪುರಮಲ್ಲಿ ಏನು ನೋಡ್ತಾರೆ? ಕಂಚಿಯಲ್ಲಿರ್ತಕ್ಕಂತಹ ಕಾಮಾಕ್ಷಿ ದೇವಿನ ನೋಡ್ಬೋದು, ಅಥವಾ ಅಲ್ಲಿ ವರದರಾಜನ ಸನ್ನಿಧಿಗೆ ಹೋಗ್ಬೋದು, ಇನ್ನು ಅಲ್ಲಿ ಕಂಚಿಲಿರ್ತಕ್ಕಂತಹ ಪೀಠಾಧಿಪತಿಗಳ ಸನ್ನಿಧಿಗೆ ಹೋಗಬಹುದು. ಗೊತ್ತಿಲ್ಲ, ಏನೆಲ್ಲ ಕೂಡ ಮಾಡ್ಕೊಂಡಿರ್ತಾರೋ. ಇದು ಪಂಚಭೂತಗಳಿಗೆ ಸಂಬಂಧಪಟ್ಟ ಪೃಥ್ವಿ ತತ್ವಲಿಂಗ ಅಲ್ಲಿದೆ. ಅಲ್ಲಿ ದರ್ಶನ ಮಾಡದೆ ಬಂದರೆ ಇನ್ನೇನು ಹೇಳೋದು? ಏನು ಹೇಳಬೇಕಿನ್ನ? ಪಾಪ ಕೆಲವರು ಗೊತ್ತಿರಲ್ಲ. ಅದಕ್ಕೀಗ ನಾನೇನೋ ಹೀಗೆ ಹೇಳ್ತಾ ಇದ್ದೀನಿ, ಬಹುಶಃ ಅದು ಗೊತ್ತಿರುತ್ತೆ ಅಂತ. ಗೊತ್ತಿಲ್ಲದಿದ್ದರೆ ಅವರ ಜಮೀನುಗಳಿಗೆ ಸಂಬಂಧಪಟ್ಟ ಯಾವ ಕೆಲಸಗಳು ಅವರು ಅಂದುಕೊಂಡಾಗಲಿಕ್ಕೆ ಸಾಧ್ಯವಿರೋದಿಲ್ಲ. ಯಾಕೆ ನಮ್ಮ ಭಗವಂತ ನಮ್ಮ ದೇಹದಲ್ಲಿ ಯಾವುದನ್ನು ಎಲ್ಲೆಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಲ್ಲಿ ಮಾಡಾಗಿದೆ. ಹಾರ್ಟ್ ಎಲ್ಲಿರಬೇಕು, ಮೆದುಳು ಎಲ್ಲಿರಬೇಕು, ಕಣ್ಣೀರಲ್ಲಿರಬೇಕು, ಕಿವಿಯಲ್ಲಿರಬೇಕು ಅಂತಕ್ಕಂಥದ್ದೆಲ್ಲವೂ ಕೂಡ ಹಾಗೆ ಮಾಡಿದ್ದಾನವ. ಅದಕ್ಕಾಗಿಯೇ ನೀವು ಅಂತಹ ಪೃಥ್ವಿ ತತ್ವದ ಲಿಂಗಕ್ಕೆ ನೀವು ಜಾತಕದ ಅನೇಕ ದೋಷಗಳನ್ನ ನೋಡಿ ಅದಕ್ಕೆ ಸಂಬಂಧಪಟ್ಟದ್ದು ಏನು ಮಾಡಿಕೊಂಡಿದ್ರೂ ಕೂಡ ಕ್ಲಿಯರ್ ಆಗದಿದ್ದಾಗ ಕಾಂಚೀಪುರದ ಪೃಥ್ವಿ ಲಿಂಗದ ಬಳಿ ಕುಳಿತುಕೊಳ್ತಾ ಕೆಂಪು ವರ್ಣದ ಪುಷ್ಪಗಳನ್ನು ಹಿಡಿದುಕೊಳ್ತಾ ಅಲ್ಲಿ ಒಂದು ಪ್ರೇಯರ್ ಮಾಡಿ ಕರೆಕ್ಟಾಗಿ ನೀವು ಅವನ ಮುಂದೆ ಕೂತಿರ್ತಕ್ಕಂಥದ್ದು 9 ಅಡಿ, 11 ಅಡಿ, 21 ಅಡಿ, 27 ಅಡಿ ಅಥವಾ ಈ ಸಂಖ್ಯೆಗಳಲ್ಲೇ ನೀವು ಕುಳಿತು ಅವನನ್ನು ಸ್ಮರಣೆ ಮಾಡಿ, ಅಯ್ಯ ನನಗೆ ಈ ಜಮೀನನ್ನು ಕೊರತೆ ಇದೆ, ನನಗೆ ಈ ಜಮೀನು ಮಾರಾಟವಾಗಬೇಕು, ಅಥವಾ ನಾನು ಇಷ್ಟು ಜಮೀನನ್ನು ತೆಗೆದುಕೊಳ್ಳಬೇಕು ಅನ್ನೋ ಅಪ್ಲಿಕೇಶನನ್ನು ಯಾವತ್ತು ಅಂತಂದರೆ ಪ್ರತಿ ತಿಂಗಳಲ್ಲಿ 2 ನವಮಿ ಬರುತ್ತೆ. ಅಂತಹ ನವಮಿ ತಿಥಿಯೆಂದು ಅಥವಾ ದಶಮಿ ತಿಥಿಯೆಂದು ಮರುದಿನವೇ ಈ 2 ತಿಥಿಗಳಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ತೇನೆ ಅಂತಂದರೆ ಜಮೀನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಯಾವ ತಾಪತ್ರಯವಿದ್ದರೂ ಕೂಡ ನೀವು ಆ ವರ್ಷದಲ್ಲಿ ಪಡ್ಕೊಳ್ತೀರಿ. ಅದು 10 ವರ್ಷನೋ 20 ವರ್ಷನೋ 15 ವರ್ಷನೋ ಕೋರ್ಟಲ್ಲಿ ಕೇಸ್ ಬಿದ್ದು ನಮ್ಗೆ ತೊಂದರೆ ಕೊಡ್ತಾ ಇದೆ ಅಂತಂದರೆ ಕಾಂಚೀಪುರದಲ್ಲಿರ್ತಕ್ಕಂತಹ ಪೃಥ್ವಿ ಲಿಂಗದ ಪಕ್ಕ ಕುಳಿತು ನೀವು ದರ್ಶನ ಮಾಡ್ಕೊಳ್ತೀರಿ. ಅದರ ಎದುರು ಕುಳಿತು ದರ್ಶನ ಮಾಡ್ಕೊಳ್ತೀರಿ ಅಂತಂದಾಗ ಆ ಸಮಸ್ಯೆ ಬಗೆಹರಿದಾಗೆ ಅವನು ಆ ಒಂದು ಯಾವ ನಿಮ್ಮ ಕೋರ್ಟ್ಗೆ ಸಂಬಂಧಪಟ್ಟ ಜಡ್ಜ್ ತೀರ್ಮಾನ ಕೊಡ್ತಾನಲ್ಲ ಅವನ ಪೆನ್ನಿನ ಮುಖಾಂತರ ಎಸ್
ಇವನು ಕೊಡುವ ಅವಕಾಶವನ್ನು ಅಂತ ಹೇಳಿ ಕಳಿಸಿಕೊಡ್ತಾನೆ. ಅದು ಪೃಥ್ವಿಲಿಂಗ. ಅಂತಹದ್ದಕ್ಕೆ ಸಂಬಂಧಪಟ್ಟ ಬೀಜಾಕ್ಷರಗಳು ಅಲ್ಲಿದೆ. ಅದಕ್ಕಾಗಿಯೇ ಅದು ಅಲ್ಲಿತ್ತು ಅಂತಂದರೆ ಅದಕ್ಕೆ ನಾನು ಸ್ಪರ್ಶ ಅಂತ ಹೇಳ್ತೀನಿ. ನೀವು ಸ್ಪರ್ಶ ಮಾಡಿರಪ್ಪ ಸಾಕು. ಯಾಕಂದರೆ ಅದರಲ್ಲಿ ಅಷ್ಟು ಜನರದ ವರ್ಕ್ ಇದೆ, ಅಷ್ಟು ಮಂತ್ರಗಳ ಅನುಷ್ಠಾನ ಇದೆ, ಆಮೇಲೆ ಪಂಚಾಯತನ ಇದೆ. ಬಹಳ ಮುಖ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಇರಲೇಬೇಕಾಗಿರೋದು ಏನು ಅಂತ ಆ ಯೋಚನೆ, ಅದಕ್ಕೆ ನಾನು ಯೋಚನಾ ಲಹರಿ ಅಂತ ಮೊದಲೇ ತಿಳಿಸಿದ್ದೇನೆ. ಅವರು ಏನು ಯೋಚನೆ ಮಾಡ್ತಾರೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಈ ಪಂಚಭೂತಗಳಿಂದಾಗಿರೋ ದೇಹಕ್ಕೆ ಆ ಪಂಚ ತತ್ವಗಳು, ಪಂಚ ತನ್ಮಾತ್ರಗಳು, ಆ ಪಂಚಾಯತನ, ಈ ಪಂಚಭೂತಗಳಿಗೂ ತುಂಬ ಚೆನ್ನಾಗಿರುತ್ತೆ ಇಂಟರ್ಲಿಂಕನ್ನು ಅವ ಕೊಟ್ಟಿದ್ದಾನೆ. ಅದಕ್ಕಾಗಿಯೇ ಆ ಅಕ್ಷಯ ವೃಕ್ಷ ಅವರಿಗೆ ಯಾವ ಕೆಲಸ ಆಗಬೇಕು ಅಲ್ಲಿ ಅಕ್ಷಯವೇ ಮಾಡಿಕೊಡ್ತಕ್ಕಂಥದ್ದು. ತೋರಿಸು ನೋಡೋಣ. ಅಕ್ಷಯ ವೃಕ್ಷ ನಿಮ್ಮ ಮನೆಗೆ ಬಂದ ಮೇಲೆ ಸಮಸ್ಯೆ ಇರೋದು ಅಂತ ನಾನು ಯಾಕೆ ಗಟ್ಟಿಯಾಗಿ ಎತ್ತರದ ಧ್ವನಿಯಲ್ಲಿ ಅದನ್ನು ಹೇಳ್ತೀನಿ ಅಂತಂದರೆ ನನಗೆ ಗೊತ್ತಿದೆ, ಅದರ ತಾಕತ್ತೆ ಅಂತ ನನಗೆ ಗೊತ್ತಿದೆ. ಅದಕ್ಕಾಗಿಯೇ ಅಕ್ಷಯ ವೃಕ್ಷ ಇದ್ದಲ್ಲಿ ನೀವು ಸುಭಿಕ್ಷಿತ ಫಲವನ್ನು ಕಾಣ್ತೀರಿ. ಖಂಡಿತವಾಗ್ಲೂ ಗುರುಗಳೇ, ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಅಲ್ಲಿ ಸಮಸ್ಯೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥದ್ದನ್ನು ನೇರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳಾಗ್ತಾ ಇದೆ. ಬರೀ ರಿಯಲ್ ಎಸ್ಟೇಟ್ ಅಥವಾ ಭೂಮಿ ವ್ಯಾಪಾರದ ಸಮಸ್ಯೆ ಅಷ್ಟೇ ಅಲ್ಲ, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆ ಇದ್ದಲ್ಲಿ ಅದರಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ನೀವು ಇವತ್ತೇ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆಗಳನ್ನ ಮಾಡಬಹುದು. ಇನ್ನು ನವಶಕ್ತಿ ಪೀಠಂನ ಹೆಚ್ಚಿನ ಅಪ್ಡೇಟ್ಸ್ನ ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.